ಕಾರಣಕ್ಕೆ ಇವತ್ತು ಡಿ ಗ್ಯಾಂಗ್ಗೆ ಒಂದು ಮಹತ್ವದ ದಿನ. ಕಾರಣ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿರುವಂತಹ ಅಂಶ 3991 ಪುಟಗಳ ಚಾರ್ಜ್ ಶೀಟ್, 231 ಸಾಕ್ಷ್ಯಗಳು, ಅದರಲ್ಲಿ ಪರೋಕ್ಷ ಮತ್ತು ಪ್ರತ್ಯಕ್ಷ ಐ ವಿಟ್ನೆಸ್ ಅಂತೀವಲ್ಲ, ಕಣ್ಣಾರೆ ನೋಡಿರುವಂತಹ ಸಾಕ್ಷ್ಯಗಳು ಕೂಡ ಪ್ರಮುಖವಾಗುತ್ತೆ ಅನ್ನೋದು. 3 ಜನ ಪ್ರತ್ಯಕ್ಷದರ್ಶಿಗಳು ಇದ್ದಾರೆ ಎನ್ನುವಂತಹ ವಿಚಾರವನ್ನ ಕೂಡ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ ಚಾರ್ಜ್ ಶೀಟ್ ನಲ್ಲಿ. ಹಾಗಾಗಿ ಅದು ಕೂಡ ಬಹಳ ಮಹತ್ವ ಪಡೆದುಕೊಳ್ಳುತ್ತೆ ಅಂತ. ಮತ್ತೊಂದು ಕಡೆ FSL ರಿಪೋರ್ಟ್, CFSL ರಿಪೋರ್ಟ್, CCTV ದೃಶ್ಯಗಳು ಅದನ್ನು ಕೂಡ ಎರಡೆರಡು ಬಾರಿ ಕಂಪ್ಯಾರಿಸನ್ ಮಾಡಿದ್ದಾರಂತೆ ಪೊಲೀಸರು. ಎಷ್ಟಾಗುತ್ತೋ ಅಷ್ಟು ರೇಣುಕಾಸ್ವಾಮಿ ಸಾವಿಗೆ ನ್ಯಾಯ ಕೊಡಿಸಲೇಬೇಕು ಅಂತ ಪೊಲೀಸರು ಪಣ ತೊಟ್ಟಂಕ ಅನ್ಸುತ್ತೆ. ಅದಾದ ಬಳಿಕ ಡಿ ಗ್ಯಾಂಗ್ಗೆ ಕಠಿಣ ಶಿಕ್ಷೆ ಆಗಬೇಕು ಈ ಕೇಸ್ಗೆ ಸಂಬಂಧಪಟ್ಟಂತೆ. ಕಾರಣ ಅಷ್ಟು ಭೀಕರವಾಗಿ ಕೊಲೆ ಮಾಡಿದ್ದಾರೆ ಈ ಡಿ ಗ್ಯಾಂಗ್ನವರು. ಹಾಗಾಗಿ ಈ ಕೇಸ್ನಿಂದ ಯಾರು ಕೂಡ ಬಚಾವಾಗಬಾರ್ದು ಅನ್ನೋ ನಿಟ್ಟಿನಲ್ಲೇ ಈ ಸಾಕ್ಷಿಗಳನ್ನ ಕಲೆ ಹಾಕಿ 3991 ಪುಟಗಳ ಚಾರ್ಜ್ ಶೀಟ್ ಇವತ್ತು ಕೋರ್ಟ್ಗೆ ಸಲ್ಲಿಕೆ ಆಯ್ತಲ್ಲ, ಅಷ್ಟು ಅಂಶಗಳನ್ನ ಗಮನಿಸಿದ್ರೆ ಈ ಆರೋಪಿಗಳೇನಾದ್ರೂ ಜಾಮೀನಿನ ಮೊರೆ ಹೋದಾಗ್ಲೂ ಕೂಡ ಅಲ್ಲಿ ಅವರ ಪರ ಬಂದಂತಹ ವಕೀಲರಿಗೆ ಆಕ್ಷೇಪಣೆ ಎತ್ತೋದಕ್ಕೆ ಸಾಧ್ಯ ಆಗಬಾರ್ದು. ಎರಡೆರಡು ಬಾರಿ 3 ಬಾರಿ ನಾವು ಕ್ರಾಸ್ ಚೆಕ್ ಮಾಡಿದ್ದೀವಿ, ವಿಜುವಲ್ ಕಂಪ್ಯಾರಿಸನ್ ಮಾಡಿದ್ದೀವಿ, ಎಲ್ಲದಕ್ಕೂ ಕೂಡ ಸ್ಪಷ್ಟವಾದಂತಹ ಸಾಕ್ಷ್ಯಗಳು ಕಣ್ಮುಂದೆ ಇದೆ. ಅದೆಲ್ಲವನ್ನ ಕೂಡ ಉಲ್ಲೇಖ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಅದಕ್ಕೆ ಕೌಂಟರ್ ಅಟ್ಯಾಕ್ ಅನ್ನೋ ರೀತಿಯಲ್ಲಿ ಯಾವುದೇ ರೀತಿಯ ವಾದ, ಯಾವುದೇ ರೀತಿಯ ಆಕ್ಷೇಪಣೆ ಸಲ್ಲಿಸೋದಕ್ಕೂ ಕೂಡ ಅವಕಾಶ ಮಾಡಿಕೊಟ್ಟಂಗೆ ಕಾಣಿಸ್ತಾ ಇಲ್ಲ ಈ ಚಾರ್ಜ್ ಶೀಟ್ನ ಅಂಶಗಳನ್ನ ನಾವು ಗಮನಿಸ್ತಾ ಹೋದ್ರೆ. ಹಾಗಾಗಿ ನಟ ದರ್ಶನ್ಗೆ, ಪವಿತ್ರ ಗೌಡಗೆಲ್ಲ ಢವಢವ ಶುರುವಾಗಿದೆ. ಪ್ರಮುಖ ಅಂಶ ನಾವು ಗಮನಿಸಬೇಕು. ಈ ಚಾರ್ಜ್ ಶೀಟ್ ಸಲ್ಲಿಕೆ ಆಗೋಕ್ಕೂ ಮುಂಚೆ ಎಲ್ಲ ನಾವು ನೋಡ್ತಾ ಇದ್ವಿ, ಆರೋಪಿ ನಂಬರ್ 2 ಆಗಿರುವಂತಹ ದರ್ಶನ್ ಒಂದಕ್ಕೇನಾದ್ರೂ ಬರ್ತಾರಾ ಅಂತ. ಇಲ್ಲ, ಪವಿತ್ರ ಗೌಡನೇ A1 ಆಗಿ ಉಳ್ಕೊಂಡಿದ್ದಾರೆ ಚಾರ್ಜ್ ಶೀಟ್ ಸಲ್ಲಿಕೆ ಆದಂತಹ ಹೊತ್ತಲ್ಲೂ ಕೂಡ. ಕಾರಣ ಆಕೆಯೇ ಕೊಲೆಗೆ ಕಾರಣಳಾದವಳು, ಆಕೆಯೇ ಪ್ರಚೋದನೆ ಕೊಟ್ಟಿದ್ದಾಳೆ ಅನ್ನೋ ಕಾರಣಕ್ಕೆ ಆಕೆ A1 ಆಗಿ ಉಳ್ಕೊಂಡಿದ್ದಾಳೆ ಚಾರ್ಜ್ ಶೀಟ್ ಸಲ್ಲಿಕೆ ಸಂದರ್ಭದಲ್ಲೂ ಕೂಡ. ಬಳ್ಳಾರಿ ಜೈಲಲ್ಲಿ ಕ್ಷಣಕ್ಕೂ ಕೂಡ ಪೊರ್ಕಿಗೆ ಟೆನ್ಷನ್ ಹೆಚ್ಚಾಗ್ತಾ ಇದೆ. ಚಾರ್ಜ್ ಶೀಟ್ ಸಲ್ಲಿಕೆಯಿಂದ ದರ್ಶನ್ ಟೆನ್ಷನ್ ನಲ್ಲಿದ್ದಾರಂತೆ. ಆರೋಗ್ಯ ಪರಿಶೀಲನೆಯಲ್ಲಿ ನಟನ ಆರೋಗ್ಯ ಸ್ಟೇಬಲ್ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. BP ಶುಗರ್ ನಾರ್ಮಲ್ ಆಗಿದೆ ಅಂತ ವೈದ್ಯರು ಹೇಳಿದ್ದಾರೆ. ವಿಶೇಷವಾಗಿ ದರ್ಶನ್ ಆರೋಗ್ಯವನ್ನ ವೈದ್ಯರು ಪರೀಕ್ಷೆ ಮಾಡಿದ್ದಾರೆ. ಕಾರಣ ಟೆನ್ಷನ್ ಅಲ್ಲಿದ್ರು, ಊಟ ಇರಲಿಲ್ಲ, ನಿದ್ದೆ ಇರಲಿಲ್ಲ, ಅತ್ತಿಂದಿತ್ತ ಓಡಾಡ್ತಾ ಇದ್ರು, ಟಿವಿ ಬೇಕು ಅಂತ ಗಲಾಟೆ ಮಾಡಿದ್ರು. ಹಾಗಾಗಿ ಟೆನ್ಷನ್ ನಲ್ಲಿದ್ರು ಅನ್ನೋ ಕಾರಣಕ್ಕೆ ವೈದ್ಯರು ಬಂದ್ರು, ಹೆಲ್ತ್ ಚೆಕಪ್ ಮಾಡಿದ್ರು. ಬಟ್ ಅವರ ಆರೋಗ್ಯದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಆಗಿಲ್ಲ, ಸ್ಟೇಬಲ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದಾರೆ ವೈದ್ಯರು. ಇವತ್ತೇನೋ ಚಾರ್ಜ್ ಶೀಟ್ ಸಲ್ಲಿಕೆ ಆಯಿತು, ಹಾಗಾಗಿ ನಟ ದರ್ಶನ್ ಅವರ ಆರೋಗ್ಯ ತಪಾಸಣೆ ಆಯ್ತಾ ಅಂತ ಪ್ರಶ್ನೆ ಮಾಡಿದ್ರೆ ಅಲ್ಲ, ರೆಗ್ಯುಲರ್ ಚೆಕಪ್ ಇದು. ಜೈಲಲ್ಲಿ ಒಬ್ಬ ಆರೋಪಿನೇ ಆಗಿರಲಿ, ಯಾರೋ ಕೈದಿನೇ ಆಗಿರಲಿ, ರೆಗ್ಯುಲರ್ ಚೆಕಪ್ ಆಗ್ತಾ ಇರುತ್ತೆ. ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆ ಇರುತ್ತಾ ಅಂತ. ಅದೇ ರೀತಿ ರೆಗ್ಯುಲರ್ ಚೆಕಪ್ ಆಗ್ತಾ ಇತ್ತು. ಇವತ್ತು ಸ್ವಲ್ಪ ಟೆನ್ಷನ್ ಜಾಸ್ತಿ ಆಗಿತ್ತು ನಟ ದರ್ಶನ್ಗೆ. ಕಾರಣ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ಅನ್ನೋ ಕಾರಣಕ್ಕೆ. ಹಾಗಾಗಿ ಏನಾದರೂ BP ಶುಗರ್ ಹೆಚ್ಚಳ ಆಗಿದೆಯಾ ಅಂತ ಚೆಕ್ ಮಾಡಿದ್ರು ವೈದ್ಯರು. ಬಟ್ ಯಾವುದೂ ಸಮಸ್ಯೆ ಇಲ್ಲ, ಸ್ಟೇಬಲ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ವೈದ್ಯರೇ ಅದ್ರ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದಾರೆ. ಒಟ್ಟಲ್ಲಿ ಒಳಗಂತೂ ಟೆನ್ಷನ್ ಇದೆ. ಊಟ ಮಾಡಿಲ್ಲ, ನಿದ್ದೆ ಇಲ್ಲ ಸರಿಯಾಗಿ 2-3 ದಿನದಿಂದ. ಕಾರಣ ಚಾರ್ಜ್ ಶೀಟ್ ಸಲ್ಲಿಕೆಯ ಹೊತ್ತು. ಹಾಗಾಗಿ ಏನಾಗಬಹುದು ಅನ್ನುವಂಥ ಟೆನ್ಷನ್ನಲ್ಲಿದ್ದರು. ಇವತ್ತು ಸಲ್ಲಿಕೆ ಆದರೂ ಕೂಡ ಟೆನ್ಷನ್ ಕಡಿಮೆ ಆಯ್ತಾ ಅಂದರೆ ಖಂಡಿತ ಟೆನ್ಷನ್ ಕಡಿಮೆ ಆಗಿಲ್ಲ. ಇನ್ನು ಮುಂದೆ ಅಸಲಿ ಇರುವಂಥ ಆಟ. ಇನ್ನು ಮೇಲೆ ಜಾಮೀನಿಗಾಗಿ ಕೋರ್ಟ್ ಮೊರೆ ಹೋಗುವಂತಹ ಸಾಧ್ಯತೆ. ಬಟ್ ಅಷ್ಟೀಸಿನ ಜಾಮೀನು ಸಿಗೋದು ಅಂತ ಪ್ರಶ್ನೆ ಮಾಡಿದ್ರೆ ಖಂಡಿತ ಸಾಧ್ಯ ಇಲ್ಲ ಅಂತ ಇದೆ ಮೂಲಗಳು. ಇಲ್ಲಿ ತನಕ ದರ್ಶನ್ ಪರವಾಗಿ ಯಾರು ಸ್ಟ್ರಾಂಗೆಸ್ಟ್ ವಕೀಲರು ಮುಂದೆ ಬಂದಿಲ್ಲ. ನಾವು ಇವ್ರ ಪರವಾಗಿ ವಾದ ಮಾಡ್ತೀವಿ, ಇವ್ರ ಪರವಾಗಿ ಜಾಮೀನು ಅರ್ಜಿ ಸಲ್ಲಿಕೆ ಮಾಡ್ತೀವಿ ಅಂತ. ಹಾಗಾಗಿ ಕೆಲ ವಕೀಲರು ಕೂಡ ಹಿಂದೇಟು ಹಾಕ್ತಿದ್ದಾರಂತೆ. ಕಾರಣ ಈ ರೇಣುಕಾಸ್ವಾಮಿಯ ಕೊಲೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಗಿರುವಂತಹ ತನಿಖೆ, ಕಲೆ ಹಾಕಿರುವಂತಹ ಸಾಕ್ಷ್ಯ ಈಗ ಬಿಡಿ, ಚಾರ್ಜ್ ಶೀಟ್ ಸಲ್ಲಿಕೆ ಆದ ಮೇಲಂತೂ ಮೋಸ್ಟ್ಲಿ ಬರೋ ವಕೀಲರು ಕೂಡ ಮುಂದೆ ಬರಲ್ಲ. ಅಷ್ಟು ಭೀಕರವಾಗಿ ಬಿಭತ್ಸವಾಗಿ ಕೊಲೆ ಮಾಡಿದ್ದಾರೆ ಅನ್ನೋದಕ್ಕೆ ಅಷ್ಟು ಸಾಕ್ಷ್ಯಗಳನ್ನು ಅದರಲ್ಲಿ ಉಲ್ಲೇಖ ಮಾಡಿದ್ದಾರಲ್ಲ. ಮೋಸ್ಟ್ಲಿ ಒಂದಿಷ್ಟು ವಕೀಲರು ಕೂಡ ಡೌಟ್ ಮುಂದೆ ಬರೋದು, ಇವ್ರ ಪರವಾಗಿ ವಕಾಲತ್ತು ವಹಿಸೋದು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೇಣುಕಾರಾಧ್ಯ. ಬಳ್ಳಾರಿ ಜೈಲ್ ಮುಂಭಾಗದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಬೆಳಗ್ಗೆಯಿಂದ ದರ್ಶನ್ ಸ್ಥಿತಿ ಗತಿ ಹೇಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾನೆ ಇದ್ದಾರೆ. ರೇಣುಕಾರಾಧ್ಯ, ಸದ್ಯ ಅವರ ಆರೋಗ್ಯ ಸ್ಟೇಬಲ್ ಆಗಿದೆ ಅನ್ನೋದ್ರ ಬಗ್ಗೆ ವೈದ್ಯರೇ ಮಾಹಿತಿ ಕೊಡ್ತಿದ್ದಾರೆ. ಈ ಕಡೆ ಚಾರ್ಜ್ ಶೀಟು, ಆ ಕಡೆ ಟೆನ್ಷನ್ ಕಾರಣ ಆಯ್ತಾ, ಆರೋಗ್ಯದಲ್ಲಿ ಏರ್ಪೇರ್ ಆಯ್ತಾ, ಆ ಕಾರಣಕ್ಕೆ ಇವತ್ತು ಹೆಲ್ತ್ ಚೆಕಪ್ ಆಗಿರೋದಾ ಅಥವಾ ಇದು ಮಾಮೂಲಿನ ರೆಗ್ಯುಲರ್ ಚೆಕಪ್ ಹೇಗೆ? ಶ್ರುತಿ,
ಚಾರ್ಜ್ ಶೀಟ್ ಟೆನ್ಷನ್ನಲ್ಲಿ ದರ್ಶನ್ ಕಳೆದ 2 ದಿನದಿಂದ ಇದ್ರು. ಅಂದರೆ ಒಂದು ಕಡೆಗೆ ಊಟವನ್ನು ಕೂಡ ಬಿಟ್ಟಿದ್ರು, ಜೊತೆಗೆ ನಿದ್ದೆಯನ್ನು ಕೂಡ ಸರಿಯಾಗಿ ಮಾಡಿರಲಿಲ್ಲ. ಹೀಗಾಗಿ ಸಹಜವಾಗಿ ದರ್ಶನ್ ಆರೋಗ್ಯದಲ್ಲಿ ಒಂದಷ್ಟು ಏರುಪೇರಾಗಿತ್ತು ಅನ್ನುವ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಯಾವಾಗ ದರ್ಶನ್ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿನ ಏರುಪೇರಾಯಿತು, ಅದಾದ ಕೆಲವೇ ಕ್ಷಣಗಳಲ್ಲಿ ಬಳ್ಳಾರಿ ಸೆಂಟ್ರಲ್ ಜೈಲಿನ ವೈದ್ಯ ಅಧಿಕಾರಿಗಳು ಪರಿಶೀಲನೆಯನ್ನು ಮಾಡ್ತಾರೆ. ಜೊತೆಗೆ ಇವತ್ತು ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ವಾರದ ಟೆಸ್ಟಿಂಗ್ ಇರುತ್ತೆ. ಅಂದರೆ ಕೇವಲ ದರ್ಶನ್ ಮಾತ್ರವಲ್ಲ, ಇನ್ನಿತರ ಕೈದಿಗಳಿಗೆ ಕೂಡ ಟೆಸ್ಟಿಂಗ್ ಇರುತ್ತೆ. ಆದರೆ ಹೆಚ್ಚಿನ ಒತ್ತನ್ನು ದರ್ಶನ್ ಅವರ ಆರೋಗ್ಯದ ಬಗ್ಗೆ ಕೊಡೋದಕ್ಕೋಸ್ಕರ ವಿಮ್ಸ್ನಿಂದ 2 ವೈದ್ಯರನ್ನ ಕರೆಸಿ ಪ್ರತ್ಯೇಕವಾಗಿ ದರ್ಶನ್ ಅವರಿಗೆ ಚೆಕ್ ಅನ್ನು ಮಾಡಿಸಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ದರ್ಶನ್ ಅವರ BP-ಯನ್ನು ಚೆಕ್ ಮಾಡಿದ್ದಾರೆ, ಶುಗರನ್ನು ಕೂಡ ಚೆಕ್ ಮಾಡಿರ್ತಕ್ಕಂಥದ್ದು. ಎಲ್ಲ ವರದಿಯು ಕೂಡ ಈಗ ನಾರ್ಮಲ್ ಬಂದಿದೆ ಅಂತ ವೈದ್ಯರು ವರದಿಯನ್ನು ಕೊಟ್ಟಿದ್ದಾರೆ. ಆದರೆ ದರ್ಶನ್ ಅವರು ಟೆನ್ಷನ್ನಲ್ಲಿರ್ತಕ್ಕಂಥದ್ದು ಸ್ಪಷ್ಟವಾಗಿದೆ. ಯಾಕಂದರೆ ಬೆಳಗ್ಗೆ ಟಿಫನನ್ನು ಕೂಡ ದರ್ಶನ್ ಮಾಡಿಲ್ಲ, ಮಧ್ಯಾಹ್ನದ ಊಟವನ್ನು ಕೂಡ ದರ್ಶನ್ ತಿರಸ್ಕರಿಸಿದ್ದಾರೆ, ಜೊತೆಗೆ ಮೌನಕ್ಕೂ ಕೂಡ ಶರಣಾಗಿದ್ದಾರೆ ಅನ್ನುವ ಮಾಹಿತಿ ನಮಗೆ ಲಭ್ಯವಾಗಿರ್ತಕ್ಕಂಥದ್ದು. ಯಾಕಂದರೆ ಒಂದು ಕಡೆಗೆ ಚಾರ್ಜ್ ಶೀಟ್ ಸಲ್ಲಿಕೆ ಆಯಿತು, ಇನ್ನು ಮೇಲೆ ಬೇಲ್ ಸಿಗಬಹುದು ಅನ್ನುವ ಲೆಕ್ಕಾಚಾರದಲ್ಲಿ ಯೋಚನೆಯನ್ನು ಮಾಡುವಂತೆಯೂ ಕೂಡ ಇಲ್ಲ. ಯಾಕಂದರೆ ಚಾರ್ಜ್ ಶೀಟ್ನಲ್ಲಿ ಸ್ಪಷ್ಟವಾಗಿ ಮೆನ್ಷನ್ ಮಾಡಿರ್ತಕ್ಕಂಥದ್ದು, ಅಂದರೆ ಸಾಕ್ಷಿಗಳು ಏನು 200ಕ್ಕೂ ಹೆಚ್ಚು ಸಾಕ್ಷಿಗಳಿವೆ, ಅವೆಲ್ಲವೂ ಕೂಡ ದರ್ಶನ್ ಮತ್ತು ಆತನ ಗ್ಯಾಂಗ್ ಯಾವ ರೀತಿಯಾಗಿ ರೇಣುಕಾ ಸ್ವಾಮಿಯನ್ನು ಕೊಲೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಇಂಚಿಂಚು ಮಾಹಿತಿಯನ್ನು ಆ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಸಂಪೂರ್ಣವಾದ ವಿಷಯ ಈಗ ಬಹಿರಂಗವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದಷ್ಟು ಟೆನ್ಷನ್ಗೆ ಒಳಗಾಗಿದ್ದಾರೆ. ಈಗ ದರ್ಶನ್ ಅವರು 1-2 ಬೇಡಿಕೆಗಳು, ಅಂದರೆ ನಿನ್ನೆಯಿಂದಲೂ ಕೂಡ ಬೇಡಿಕೆಗಳನ್ನು ಇಟ್ಟಿದ್ರು. ಆ 2 ಬೇಡಿಕೆಗಳಿಗೆ ಈಗ ಜೈಲಿನ ಅಧಿಕಾರಿಗಳು ಸ್ಪಂದನೆಯನ್ನು ನೀಡಿದ್ದಾರೆ. ಮೊದಲನೇದು ಟಿವಿಯನ್ನು ನೀಡಬೇಕು ಅಂತ ದರ್ಶನ್ ನಿನ್ನೆಯಿಂದ ಕೇಳಿದ್ರು. ಆ ಟಿವಿ ಏನಕ್ಕೆ ಅಂದರೆ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವಾಗಿರುವ ಅಂಶಗಳನ್ನು ತಿಳ್ಕೊಳ್ಳೋದಕ್ಕೆ ದರ್ಶನ್ ಉತ್ಸುಕರಾಗಿದ್ದರು, ಜೊತೆಗೆ ಆತಂಕದಿಂದ ಅವೆಲ್ಲವನ್ನು ನೋಡೋದಕ್ಕೆ ಟಿವಿಯನ್ನು ಕೇಳಿದರು. ಅದನ್ನು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಟಿವಿಯನ್ನು ಕೂಡ ಕೊಡೋದಕ್ಕೆ ಜೈಲು ಅಧಿಕಾರಿಗಳು ಮುಂದಾಗಿದ್ದಾರೆ. ಇನ್ನೊಂದು ಕಡೆಗೆ ಮನೆಯವರಿಗೆ ಫೋನ್ ಮಾಡೋದಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಡೋದಾಗಿ ಜೈಲಿನ ಅಧಿಕಾರಿಗಳು ಹೇಳಿದ್ದಾರೆ. ಅದಕ್ಕೆ ಒಂದು ಸಣ್ಣ ಪ್ರೋಸೆಸ್ ಇದೆ, ಅಂದರೆ ಅರ್ಜಿಯನ್ನು ಸಲ್ಲಿಸಬೇಕು. ಯಾರಿಗೆ ಕರೆ ಮಾಡ್ತೀನಿ ಅನ್ನೋ ಮಾಹಿತಿಯನ್ನು ಅಲ್ಲಿ ಕೊಟ್ಟರೆ ಅವರಿಗೆ ಫೋನ್ ಮಾಡೋದಕ್ಕೆ ಅವಕಾಶವನ್ನು ಕೊಡ್ತೀವಿ. ಅಂದರೆ ದರ್ಶನ್ ಮತ್ತು ಆತನ ಜೊತೆ ಸಂಭಾಷಣೆ ಮಾಡುವರ ಸಂಪೂರ್ಣವಾದ ರೆಕಾರ್ಡಿಂಗ್ ಸಿಸ್ಟಮ್ ಅದರಲ್ಲಿ ಇರುತ್ತೆ ಅಂತ ಈಗ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಸಂಜೆ ವೇಳೆಗೆ ಅವರಿಗೆ ಟಿವಿನೂ ಸಿಗುತ್ತೆ, ಸಂಜೆ ವೇಳೆಗೆ ಅವರಿಗೆ ಫೋನ್ ಮಾಡೋದಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಡೋದಾಗಿ. ವಾಪಸ್ ಬರ್ತೀವಿ, ಹಾಗೆ ಸಂಪರ್ಕದಲ್ಲಿ ಈಗ ಒಂದು ಬ್ರೇಕ್. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿದೆ. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.